ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿವ್ರಿ. ಇವರೇ ಅಣ್ಣಮ್ಮದೇವಿ, ಬೆಂಗಳೂರು ಕಾಡು ಮಲ್ಲೇಶ್ವರ ತುಂಬ ಫೇಮಸ್ಸು. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರಲ್ಲ ಅವಾಗ, ಕಾಡು ಮಲ್ಲೇಶ್ವರ ಅವರ ಅಪ್ಪಣೆ, ಅವರ ಆಶೀರ್ವಾದದಿಂದ ಕಟ್ಟಿದರು ಅಣ್ಣಮ್ಮದೇವಿ. ಆ ಕಾರ್ಯಕ್ರಮ ಈಗ 22ನೇ ತಾರೀಕು, 21ನೇ ತಾರೀಕಿಂದಲೇ ಸ್ಟಾರ್ಟು, 21ನೇ ತಾರೀಕಿಂದಲೇ ಪ್ರಾರಂಭ, 11ನೇ ತಿಂಗಳು 2024ನೇ ಇಸ್ವಿ ಅಲ್ಲಿಂದ ಪ್ರಾರಂಭ. ಭಾನುವಾರ ಅಂದರೆ 24ನೇ ತಾರೀಕಿಗೆ ಆ ಕಾರ್ಯಕ್ರಮ ಮುಕ್ತಾಯ ಆಯಿತು ಅಂದ್ಕೊತೀನಿ. ಈ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಭಾಗಿಯಾದೆ. ಆಲ್ರೆಡಿ ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ. ದೀಕ್ಷಾ, ಮಂತ್ರೋಪದೇಶ, ಹಾಗೆ ಶ್ರೀಚಕ್ರ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು. ಲಕ್ವಾಜನಹಳ್ಳಿ ಓಂ ಆದಿಶಕ್ತಿ ದೇವಾಲಯ, ಬನ್ನಿಕೊಪ್ಪ ಪಕ್ಕದಲ್ಲಿ, ಕೈಲಾಂಚ ಹೋಬಳಿ ಪಕ್ಕದಲ್ಲಿ ಅಲ್ಲಿ ಕಾರ್ಯಕ್ರಮ ನಡೀತು. 22ನೇ ತಾರೀಕು ಶುಕ್ರವಾರ ಅಲ್ಲಿ ದೀಕ್ಷೆ, ಮಂತ್ರೋಪದೇಶ, ಹಾಗೆ ಶ್ರೀಚಕ್ರ ಪ್ರತಿಷ್ಠಾಪನೆ ಆಯಿತು. ಅನಂತರ ನಾನು 22ನೇ ತಾರೀಕು ಸಂಜೆ ಚಿಕ್ಕಯ್ಯ ಅಂತಿದ್ದಾರೆ, ಕುಣಿಗಲ್ ಅವರು, ನಾಗನಹಳ್ಳಿ ಚಿಕ್ಕಯ್ಯ ಅವರು, ಕುಣಿಗಲ್ ಅವರು ಇಲ್ಲೇ ಬೆಂಗಳೂರಲ್ಲಿ ವಾಸ ಮಾಡ್ತಾರೆ. ಬೆಂಗಳೂರು ಉಲ್ಲಾಳು ಉಪನಗರ ಲಾಸ್ಟ್ ಬಸ್ ಸ್ಟಾಪ್ನಲ್ಲಿ ಇವರೇ, ಇಲ್ಲಿ ಕಾರ್ಯಕ್ರಮ, ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಅವ್ರ ಅಂಗಡಿ ಪಕ್ಕದಲ್ಲಿ ಅವ್ರ ಅಂಗಡಿ ಇದೆ. ಒಂದು ಹೂವು ಹಣ್ಣು ಕಾಯಿ ಹಾಗೆ ಕೆಲವೊಂದು ದೇವಸ್ಥಾನಕ್ಕೆ ಪೂಜೆಗೆ ಬೇಕಾಗಿರಬೇಕಂತ ಪೂಜಾ ಸಾಮಗ್ರಿಗಳಿರುತ್ತೆ ಅವ್ರ ಹತ್ರ. ಕಾಯಿ, ಕರ್ಪೂರ, ಊದ್ಕಡಿ ಅಂತೀವಲ್ಲ ಹಾಗೆ ಆ ಅಂಗಡಿ ಇರುತ್ತೆ ಅವ್ರದ್ದು. ಇದು ಬಸ್ ಸ್ಟಾಪ್ ಇರುತ್ತೆ. ಈ ಬಸ್ ಸ್ಟಾಪ್ ಬಂದು ಬೆಂಗಳೂರು ಉಲ್ಲಾಳು ಉಪನಗರ ಲಾಸ್ಟ್ ಬಸ್ ಸ್ಟಾಪ್, ಓಕೆನಾ. ಇಲ್ಲಿ ನೋಡಿ, ಅಲ್ಲಿ ಈಗ ಇವರು ನನ್ನ ಜೊತೆಲಿರೋರು ಚಿಕ್ಕಯ್ಯ, ನಾಗನಹಳ್ಳಿ ಕುಣಿಗಲ್ ಹತ್ರ, ಅಲ್ಲಿ ಮುನೇಶ್ವರ ಆದಿಶಕ್ತಿ ಶನೇಶ್ವರ ದೇವಸ್ಥಾನ ಇರುತ್ತೆ, ಅದರ ಒಂದು ಸಂಸ್ಥಾಪಕರು. ಆದರೆ ಈ ಉಲ್ಲಾಳುನಲ್ಲಿ ಇವ್ರದ್ದು ಮನೆ ಇದೆ, ಸ್ವಂತ ಮನೆ ಇದೆ, ಒಂದು 4 ಮನೆ ಚಿಕ್ಕದಿದೆ. ಜೊತೆಗೆ ನೋಡಿ, ಇದು ಅಂಗಡಿ ಅವ್ರದ್ದು. ಹಣ್ಣು, ಹೂವು, ಕಾಯಿ, ಹಣ್ಣು, ಕರ್ಪೂರ, ಊದುಬತ್ತಿ ಅಂತೀವಲ್ಲ ಆ ಥರ ಅಂಗಡಿ ಇದೆ ಅವ್ರದ್ದು. ಚಿಕ್ಕಯ್ಯ ಇದ್ದಾರೆ, ಬಾಳೆಹಣ್ಣು. ಅವರು ಪಕ್ಕದಲ್ಲಿ ಆ ಕಡೆ ಅವ್ರ ಮಿಸ್ಸಸ್, ಅವರು ಆ ಪಕ್ಕದಲ್ಲಿ ಕಾಣಿಸ್ತಾರಲ್ಲ ಚಿಕ್ಕಯ್ಯ ಪಕ್ಕದಲ್ಲಿ ಅವ್ರ ಮಿಸ್ಸಸ್, ರೆಡ್ ಸೀರೆ, ಪಿಂಕ್ ಕಲರ್ ಸೀರೆ, ಅವ್ರ ಮಿಸ್ಸಸ್ ಇರ್ತಾರೆ. ಇದು ಬಸ್ ಸ್ಟಾಪು. ಅವ್ರ ಮಗ, ಚಿಕ್ಕಯ್ಯ ಮಗ, ಈಗ ಕಾಣಿಸಿದ್ರಲ್ಲ ಅವರು ಚಿಕ್ಕಯ್ಯ ಮಗ. ಇದು ಬಸ್ ಸ್ಟಾಪು, ಉಲ್ಲಾಳು ಲಾಸ್ಟ್ ಬಸ್ ಸ್ಟಾಪು, ಬೆಂಗಳೂರು ಉಲ್ಲಾಳು ಲಾಸ್ಟ್ ಬಸ್ ಸ್ಟಾಪು. ಇಲ್ಲೇ ಅಣ್ಣಮ್ಮ ದೇವಿಯನ್ನು, ಉತ್ಸವ ಮೂರ್ತಿಯನ್ನು, ಮೇಯ್ನು ಏನು ದೇವಾಲಯ ಇದೆ ಅಲ್ಲಿಂದ ತರಿಸಿ ಇಲ್ಲಿ ಕೂರಿಸಿದ್ದಾರೆ. ಅವರು ಅವ್ರ ಮಕ್ಕಳು ಅಂಗಡಿನ ನೋಡ್ಕೊಳ್ತಾರೆ, ಹೂವು, ಕಾಯಿ, ಹಣ್ಣು ಎಲ್ಲ. ಅಂಗಡಿ ಪಕ್ಕದಲ್ಲೇ ಇವ್ರದ್ದೆಲ್ಲ ಒಂದು ಬಸ್ ಸ್ಟಾಪ್ ಥರ, ಅದು ಸರ್ಕಲ್ ಇದೆ ಅಲ್ಲಿ. ಆ ಒಂದು ಜಾಗದಲ್ಲಿ ಸರ್ಕಲ್ ಇದೆ, ಅಲ್ಲಿಗೆ ಬಸ್ಸುಗಳೆಲ್ಲ ಅಲ್ಲೇ ಬರೋದು, ಸಿಟಿ ಬಸ್ಸುಗಳು. ಇನ್ನೊಂದು ಬರ್ತದೆ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪುತ್ಥಳಿಕೆ ಇದೆ, ಪುತ್ಥಳಿಕೆ ಒಂದು ಕೂಡ ಅಲ್ಲಿರುತ್ತೆ. ಅಲ್ಲೇ ವಿಶಾಲವಾದ ಜಾಗ. ಅಲ್ಲಿ ಒಂದು ದೊಡ್ಡದಾಗಿ ಮಂದಿರ ಸಿದ್ಧಪಡಿಸಿ, ಕೃತಕವಾಗಿ ಟೆಂಪರವರಿ ಅಂತೀವಲ್ಲ, ತಾತ್ಕಾಲಿಕ ಮಂದಿರ ಸಿದ್ಧಪಡಿಸಿ ಅಲ್ಲಿ ಅಣ್ಣಮ್ಮ ದೇವಿಯನ್ನು ಕೂರಿಸಿ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ರು ಸೇವೆ ಮಾಡಲಿಕ್ಕೆ. ಅದು 21ನೇ ತಾರೀಕಿಂದ 24ನೇ ತಾರೀಕುವರೆಗೂ ಅಲ್ಲಿತ್ತು. ನಾನು 22ನೇ ತಾರೀಕು ಶುಕ್ರವಾರ ಲಕ್ಕೋಜನಹಳ್ಳಿ ಆದಿಶಕ್ತಿ ಪರಾಶಕ್ತಿ ದೇವಸ್ಥಾನದಲ್ಲಿ ಕೆಲವು ಶಿಷ್ಯರಿಗೆ ದೀಕ್ಷೆ, ಮಂತ್ರೋಪದೇಶ ನೀಡಿ ಶ್ರೀಚಕ್ರಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ 22ನೇ ತಾರೀಕು ಶುಕ್ರವಾರದ ಸಂಜೆ, ಅವತ್ತು ಕಾಲಭೈರವನ ಜಯಂತಿ ಸಂಜೆ ನಾನು ಈ ಚಿಕ್ಕಯ್ಯನ ಜೊತೆ ಅಲ್ಲಿ ಹೋಗಿದ್ದು. ಅಲ್ಲಿ ಅಣ್ಣಮ್ಮ ದೇವಿ ಒಂದು ಸೇವೆ ಏನಿದೆ, ದರ್ಶನ ಏನಿದೆ, ಅದರ ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಒಂದು ಸೇವೆ, ಆಶೀರ್ವಾದ ಪಡ್ಕೊಂಡೆ ಅಲ್ಲಿ ನಾನು. ಒಂದು ಸಣ್ಣ ಸೇವೆ. ಉಲ್ಲಾಳು ಉಪನಗರ ಲಾಸ್ಟ್ ಬಸ್ ಸ್ಟಾಪ್ ಇದು. ಸದ್ಯಕ್ಕೆ ಚಿಕ್ಕಯ್ಯನವರು ಅಂಗಡಿ ಇಲ್ಲೇ ಇರ್ತಕ್ಕಂಥದ್ದು ನೀವು ಆಲ್ರೆಡಿ ನೋಡಿದ್ದೀರ. ಇಲ್ಲಿ ನಾನು ಇವ್ರ ಹತ್ರನೇ ಉಳ್ಕೊಂಡು ಇಲ್ಲಿ ಏರಿಯಾನಲ್ಲಿ ಈಗ ಎಲ್ಲ ಸ್ವಲ್ಪ ನಿಮಗೆ ತೋರಿಸೋಣ ಯಾವ ರೀತಿ ಇದೆ ಅಂತ ಹೊರಟಿದ್ದೀನಿ.
ನೋಡಿ ಇವರೇ, ಇದು ವಿಷ್ಣುವರ್ಧನ್, ಡಾಕ್ಟರ್ ವಿಷ್ಣುವರ್ಧನ್ರವರ ಒಂದು ಪುತ್ಥಳಿಕೆ ಇಲ್ಲೇ ಇರುತ್ತೆ. ನಾನೀಗ ನಿಮಗೆ ತೋರಿಸ್ತೀನಿ ಅಲ್ಲಿದೆ. ಅದರ ಮುಂದೆನೇ ನೋಡಿ, ಇಲ್ಲಿ ಒಂದು ಕೃತಕವಾಗಿ ಒಂದು ದೇವಸ್ಥಾನ ಮಾಡಿದ್ದಾರೆ. ಕೃತಕವಾಗಿ ಅಂದರೆ ಟೆಂಪ್ರವರಿ. ಇಲ್ಲೆಲ್ಲ ಮಕ್ಕಳು, ಚಿಕ್ಕವರು, ದೊಡ್ಡವರು, ಹೆಂಗಸರು, ಅವರು ಇವರು ಎಲ್ಲ ಅಣ್ಣಮ್ಮದೇವಿ ದರ್ಶನ ಮಾಡ್ತಿದ್ದಾರೆ. ಅಣ್ಣಮ್ಮದೇವಿ, ಅಣ್ಣಪ್ಪ ಸ್ವಾಮಿ ಅಂದರೆ ನಾಗರಾಜ, ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಅಣ್ಣಪ್ಪ ಅಂದರೆ. ಅದೇ ಅಣ್ಣಮ್ಮ ದೇವಿ ಅಂದರೆ ನಾಗಮಾತೆ ಅಂತ ತಿಳ್ಕೊಬಿಡಿ, ಇನ್ನೇನಿಲ್ಲ, ವೆರಿ ಸಿಂಪಲ್. ನೋಡಿದ್ರಲ್ಲ, ಇಲ್ಲಿ ಲಾಸ್ಟ್ ಬಸ್ ಸ್ಟಾಪು ನೋಡಿ, ಅಲ್ಲಿ ಪುತ್ಥಳಿಕೆ ಕಾಣಿಸ್ತದೆ. ವಿಷ್ಣುವರ್ಧನ್ ಅವರು ಕಾಣಿಸ್ತಿದ್ದಾರೆ, ಅದರ ಒಳಗಡೆ ಇದ್ದಾರೆ. ಇದು ಬಸ್ ಸ್ಟಾಪ್, ಇದು ಲಾಸ್ಟ್ ಬಸ್ ಸ್ಟಾಪು. ಏರಿಯಾ ಚೆನ್ನಾಗಿದೆ. ಆಮೇಲೆ ಈಗ ನಿಮಗೆ ದರ್ಶನ ಮಾಡಿಸ್ತೀನಿ ನಾನು ದೇವಿದು. ಜನ ಜಾಸ್ತಿ ಇದ್ದಾರೆ. ಚಿಕ್ಕಾಯಿ ಹೇಳಿದ್ರು, ಜನ ಎಲ್ಲ ಖಾಲಿ ಆಗಲಿ, ಆಮೇಲೆ ಹೋಗೋಣ ಅಲ್ಲಿ ಅಂತ. ನಾವೀಗ ಟ್ರೈ ಮಾಡ್ತಾಯಿದ್ದೀವಿ ಅಲ್ಲಿ ಹೋಗೋಕ್ಕೆ. ತುಂಬ ಜನ ಇದ್ದಾರೆ. ಅಲ್ಲಿ ಹೋದರೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲ್ಲ, ನಿಮಗೆ ತೋರ್ಸೋಕ್ಕಾಗಲ್ಲ ಅಂತ ನಾನು ಆಗಿದ್ದೀನಿ. ಸದ್ಯಕ್ಕಿಲ್ಲೇ ಚಕ್ರ ರಂಗೋಲಿ ಹಾಕಿದ್ದಾರೆ. ಶ್ರೀ ಕುಂಡಲಿನಿ ಮಹಾಶಕ್ತಿ ಅಥವಾ ಲಲಿತಾ ಪರಮೇಶ್ವರಿ ಚಕ್ರ ಅಥವಾ ಏನೋ ಒಂದು ಚಕ್ರ. ಒಟ್ನಲ್ಲಿ ಚಕ್ರ ಅಂದಮೇಲೆ ಚಕ್ರನೇ. ಸಹಸ್ರಾರ ಚಕ್ರನೋ, ಮೂಲಾಧಾರ ಚಕ್ರನೋ ಅಥವಾ ಶ್ರೀಚಕ್ರನೋ, ಒಟ್ಟಿನಲ್ಲಿ ಸುದರ್ಶನ ಚಕ್ರನೋ ಒಂದು ಚಕ್ರ. ಈಗ ಹತ್ತಿದ್ದೀವಿ, ಅಲ್ಲಿಂದ ಮುಂದೆ ಬಂದಿದ್ವಿ. ಆ ಸ್ಟೇಜ್ ಹತ್ತಿದ್ದೀನಿ, ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ತೋರಿಸ್ಲಿಕ್ಕೆ. ಇಲ್ಲಿ ಚಿಕ್ಕವರು, ದೊಡ್ಡವರು, ಮತ್ತೊಬ್ಬರು ಎಲ್ಲ ಇದ್ದಾರೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಡೆಕೋರೇಟ್ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಒಂದು ಹೂವು, ಕಮಲದ ಹೂವು ಕೆಳಗಡೆ ಇದ್ದಂಗೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಸ್ಟೇಜ್ ಯಾರೋ ಮಾಡಿದ್ದಾರೆ ಗೊತ್ತಿಲ್ಲ. ಹುಲ್ಲಾಳು, ಇಲ್ಲೇ ಅಣ್ಣಮ್ಮ ದೇವಿ, ನೀವು ನೋಡ್ಬೋದು ಅಣ್ಣಮ್ಮ ದೇವಿ ಯಾವ ರೀತಿ ಕೂರಿಸಿದ್ದಾರೆ. ಟೆಂಪ್ರವರಿ ದೇವಾಲಯ ನೋಡಿದ್ರಲ್ಲ, ನಿಮಗೆ ದರ್ಶನ ಆಗ್ತಾಯಿದೆ, ಟ್ರೈ ಮಾಡಿ. ಎಲ್ಲ ಅಲ್ಲಿ ಸುತ್ತಕೊಂಡಿದ್ದಾರೆ. ನಾನು ಸ್ಟೇಜ್ ಮೇಲಿಂದಾನೇ ವೀಡಿಯೋ ಮಾಡ್ತಾಯಿರೋದು. ಅವರೆಲ್ಲ ಸ್ವಲ್ಪ ಖಾಲಿ ಆಗಲಿ, ಆದರೂ ನಿಮಗೆ ಭಾಳ ಫ್ರೀಯಾಗಿ ಮಾಡಿದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ದರ್ಶನ ಪಡ್ಕೊಳ್ಳಿ. ಅಣ್ಣಮ್ಮ ದೇವಿ ಜಾತ್ರೆ, ಹುಲ್ಲಾಳು, ಉಪನಗರ, ಲಾಸ್ಟ್ ಬಸ್ ಸ್ಟಾಪ್. ಓಕೆನಾ? ಅಣ್ಣಮ್ಮ ದೇವಿ ಅಂದರೆ ನಾಗಮಾತೆ. ಅಣ್ಣಮ್ಮ ದೇವಿ ಅಂದರೆ ನಾಗಮಾತೆ. ಅಣ್ಣಪ್ಪ ಸ್ವಾಮಿ ಅಂದರೆ ನಾಗರಾಜ, ವೀರಭದ್ರ, ರುದ್ರ ಅಂತೀವಿ. ಹಾಗೆ ವರಾಹ ರೂಪಂ, ಅಣ್ಣಪ್ಪ ಸ್ವಾಮಿ ಹೇಳ್ತೀವಲ್ಲ ಹಾಗೆ. ಗೊತ್ತಾಯ್ತಲ್ಲ? ಈ ಅವಕಾಶಗಳು ಸಾಮಾನ್ಯವಾಗಿ ಸಿಗೋದು ಕಷ್ಟ, ಆದರೆ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಒಳ್ಳೆಯ ಅವಕಾಶ, ದರ್ಶನ. ಗೊತ್ತಾಯ್ತಲ್ಲ? ತಾರೀಕು 22 ಶುಕ್ರವಾರ ಸಂಜೆ ಒಂದು 8 ಗಂಟೆ ಇರ್ಬೋದು, 7:30 8 ಗಂಟೆ. ಓಕೆನಾ? ಓಕೆ, ದೇವಿ ದರ್ಶನ ಮಾಡ್ಕೊಳ್ಳಿ. ಅಣ್ಣಮ್ಮ ದೇವಿ ದರ್ಶನ ನೀವು ನೋಡ್ತಾ ಇದ್ದೀರ. ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ, ನಿಮ್ಮ ರೋಗಗಳು ಏನಿದೆ ಅದು ನಿವಾರಣೆ ಆಗಲಿ, ನಿಮ್ಮ ದಾರಿದ್ರ್ಯ ನಿವಾರಣೆ ಆಗಲಿ, ನಿಮ್ಗೆ ಯಾರಾದರೂ ಶತ್ರುಗಳಿದ್ರೆ ಅದು ಕೂಡ ನಿವಾರಣೆ ಆಗಲಿ. ಯಾವುದೇ ರೀತಿಯ ರೋಗಗಳು, ಕಷ್ಟಗಳು, ದಾರಿದ್ರ್ಯ ಇಲ್ಲದಂತೆ ಆ ದೇವಿ, ಅಣ್ಣಮ್ಮ ಅಥವಾ ಅಣ್ಣಪ್ಪ ಸ್ವಾಮಿ ಯಾರಿದ್ದಾರೆ ಅವರೆಲ್ಲ ನಿಮ್ಮನ್ನು ರಕ್ಷಣೆ ಮಾಡಲಿ ಅಂತ ನಾನು ಬಯಸ್ತೀನಿ. ಜೊತೆಗೆ ನನ್ನ ಆಶೀರ್ವಾದ ನಿಮಗಿರುತ್ತೆ. ಓಕೆ ಅವರೇ, ನೀವು ನೋಡ್ತಾ ಇದ್ದೀರ, ದರ್ಶನ ಮಾಡ್ಕೊಳ್ಳಿ ಈ ದಿನ. ಹಾಗೆ ಈ ದಿನ ಕಾಲಭೈರವ ಜಯಂತಿ ಕೂಡ ಹೌದು. ಅಣ್ಣಪ್ಪ ಸ್ವಾಮಿ, ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಅಂತ ಹೇಳ್ಕೊಳ್ಳಿ. ಓಕೆ, ಮಂಗಳಾರತಿ ತಗೊಳ್ಳಿ. ಬೆಳಗ್ತಾ ಇದ್ದಾರೆ ಭಕ್ತರು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಅವ್ರ ಮಧ್ಯೆ ಸೇರ್ಕೊಬಿಟ್ಟಿದ್ದೀನಿ. ಅವ್ರ ಮಧ್ಯೆ ಸೇರ್ಕೊಂಡು ಮಾಡ್ತಾಯಿದ್ದೀನಿ ವೀಡಿಯೋ ನಿಮಗೋಸ್ಕರ. ನೋಡಿ, ದರ್ಶನ ಆಯಿತು ನಿಮಗೆ ಅಣ್ಣಮ್ಮ ದೇವಿದು. ಓಕೆ ಅವರೇ, ಇವರೇ ನಮಗೆ ದರ್ಶನ ಆದ್ರೇ ಎಷ್ಟೋ ಪುಣ್ಯ. ಈ ಟೈಮ್ನಲ್ಲಿ ನೀವು, ಈ ಸಮಯದಲ್ಲಿ ನೀವು ಈ ರೀತಿ ದೈವದ ಸಾನ್ನಿಧ್ಯದಲ್ಲಿದ್ದರೆ ಈ ಥರ ವೀಡಿಯೋಗಳನ್ನು ನೋಡ್ತಾಯಿರಿ. ಯಾವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ. ಯಾವಾಗಲೂ ನಾವು ಈ ಥರ ವೀಡಿಯೋಗಳನ್ನು ನೋಡಬೇಕು. ಬೇರೆ ಯಾವುದೋ ವೀಡಿಯೋಗಳನ್ನು, ಇನ್ನೇನೋ ವೀಡಿಯೋಗಳನ್ನೆಲ್ಲ ನೋಡಬಾರ್ದು. ಓಕೆನಾ? ದೈವಿ ಸಾನ್ನಿಧ್ಯದಲ್ಲಿರಬೇಕು. ದೇವಿ ಆದಿಶಕ್ತಿ, ಪರಾಶಕ್ತಿ. ನೋಡಿ, ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ 22ನೇ ತಾರೀಕು 11ನೇ ತಿಂಗಳು 2024 ಇಸ್ವಿ ಶುಕ್ರವಾರ ಬೆಳಗ್ಗೆ ಲಕ್ಕೋಜನಹಳ್ಳಿ ಶ್ರೀ ಕ್ಷೇತ್ರ ಆದಿಶಕ್ತಿ ಮಂದಿರ ದೇವಾಲಯ ಅಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗೋ ಕೆಲವು ಶಿಷ್ಯರಿಗೆ ದೀಕ್ಷೆ ಆಯಿತು. ಈಗ ನೋಡಿ ಇಲ್ಲಿ ದರ್ಶನ. ಓಕೆನಾ? ಗೊತ್ತಾಯ್ತಲ್ಲ?
ನಾನು ಈಗಾಗಲೇ ದರ್ಶನ ಮಾಡಿಸಿದ್ದೀನಿ ಲಕ್ಕೋಜಿನ ಹೇಳ್ದು. ಯಾರು ನೋಡಿಲ್ಲ ಅವ್ರು ನೋಡಿರೋರು ಇಲ್ಲಿಂದ ಕಂಟಿನ್ಯೂ ಮಾಡಿ. ಓಕೆ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ದರ್ಶನದ ಬಗ್ಗೆ. ಒಳ್ಳೆಯದಾಗಲಿ ನಿಮಗೆ. ದೊಡ್ಡ ಸೇವೆ ಅಲ್ಲ, ಸಣ್ಣ ಸೇವೆ. ಅಲ್ಲೇ ಆ ದಿನ ರಾತ್ರಿ ಇದ್ದೆ ನಾನು. ಅದನ್ನು ಮುಗಿಸಿ ಆನಂತರ ನಾನು 23ನೇ ತಾರೀಕು ನಾನು ನಮ್ಮದೇನು ಈ ಜಾಗ ಇದೆ ಈ ಕಡೆಗೆ ಪ್ರಯಾಣ ಬೆಳೆಸಿದೆ. ಇದು ಅಲ್ಲಿನ ಹಿಡಿದಂತ ಚಿಕ್ಕಯ್ಯನವ್ರು ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟರು. ಎಲ್ಲ ರೀತಿಯ ಸಹಕಾರ ಕೊಟ್ಟು ಸಹಾಯ ಮಾಡಿದರು ಚಿಕ್ಕಯ್ಯನವರು. ಒಳ್ಳೆಯ ನನಗೆ ಊಟ ತಿಂಡಿ, ಕಾಫಿ ಟೀ, ಇನ್ನೊಂದು ಮತ್ತೊಂದೆಲ್ಲ ಅವರು ನನಗೆ ಕೊಟ್ಟು ಸಹಕಾರ ನೀಡಿ ಅವರು ಚೆನ್ನಾಗಿ ನೋಡಿ ಕಳಿಸಿದ್ದಾರೆ. ನಾನು ಅವರಿಗೆ ಹಾಗೂ ಅವ್ರ ಮನೆಯವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನನ್ನ ಆಶೀರ್ವಾದ ಅವರೆಲ್ಲರಿಗಿರಲಿ ಅಂತ ಬಯಸ್ತೀನಿ. ಇದು ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ. ಓಕೆನಾ? ಇನ್ನು ನಮ್ಮ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಮುಗಿದಿದೆ. ಈಗ ಸದ್ಯಕ್ಕೆ ಇನ್ನು ಮುಂದಿನ ಕಾರ್ಯಕ್ರಮಗಳು ನೆಕ್ಸ್ಟ್ ಪ್ರಕ್ರಿಯೆ ನಡೀತದೆ. ಚಿಕ್ಕಯ್ಯನವರು ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಜಾನ್ವರಿ ಸಂಕ್ರಾಂತಿ ಆ ಟೈಮ್ಗೆ ಅವ್ರದ್ದು ಒಂದು ನಾಗನಹಳ್ಳಿಯಲ್ಲಿ ಅವ್ರದ್ದೊಂದು ಹಳ್ಳಿ ಇದೆ, ನಾಗನಹಳ್ಳಿ ಅವ್ರದ್ದೇ ಹಳ್ಳಿ ಅದು. ಅಲ್ಲಿ ಆಲ್ರೆಡಿ ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಶಕ್ತಿದೇವಿ, ಆದಿಶಕ್ತಿದೇವಿ, ಹಾಗೆ ಶ್ರೀ ಶಕ್ತಿ ಶನೇಶ್ವರ, ಈ 3 ಗುಡಿಗಳಿದೆ, ಗರ್ಭಗುಡಿಗಳಿದೆ. ಈಗಾಗಲೇ ಒಂದು ಪ್ರೋಗ್ರಾಮ್ ಹಾಕಿದ್ದೀನಿ ನಾನು, ಶ್ರೀ ಶಕ್ತಿ ಶನೇಶ್ವರ ದೇವಾಲಯ ನಾಗನಹಳ್ಳಿ ಅಂತ. ಹಿಂದೆ ಹಾಕಿದ್ದೀನಿ ಒಂದು ವಿಡಿಯೋ, ನೋಡ್ಬೋದು. ಅದರಲ್ಲಿ ಅಲ್ಲಿಂದೆಲ್ಲ ಸ್ವಲ್ಪ ಡೀಟೇಲ್ ಇದೆ. ಅಲ್ಲಿ ಇವರು ಶ್ರೀಚಕ್ರ ಪ್ರತಿಷ್ಠಾಪನೆ, ಹಾಗೆ 6 ಅಡಿಗಿಂತ ಹೆಚ್ಚಾಗಿ 6 ಅಡಿಗಿಂತ ಹೆಚ್ಚಾಗಿ 7 ಅಡಿವರೆಗೂ ಒಂದು ಪಂಚಲೋಹದ ವಿಗ್ರಹ ಮಾಡಿಸ್ತಾರೆ ಶನೇಶ್ವರಂದು. ಆರ್ಡರ್ ಕೊಟ್ಟಿದ್ದಾರೆ, ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ, ಅವ್ರು ರೆಡಿ ಮಾಡ್ತಿದ್ದಾರೆ. ಅದು ರೆಡಿ ಆದಮೇಲೆ ಇಲ್ಲಿ ಹೊಸ್ದಾಗಿ ಇವರು ಎಲ್ಲ ಆಲ್ಟ್ರೇಷನ್ ಮಾಡಿ, ಈಗಿರ್ತಕ್ಕಂಥ ದೇವಾಲಯ ಏನಿದೆ ಅದನ್ನೆಲ್ಲ ಸ್ವಲ್ಪ ಹೊಸ್ದಾಗಿ ಆಲ್ಟ್ರೇಷನ್ ಮಾಡಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ದೇವಿ ಆದಿಶಕ್ತಿ ಮೂರ್ತಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಇದಕ್ಕೇನಾದರೂ ನೀವು ದಕ್ಷಿಣೆ ಕೊಡೋದಿದ್ರೆ, ಕಾಣಿಕೆ ಕೊಡೋದಿದ್ರೆ ನಂಬರ್ ಕೇಳಿ, ಚಿಕ್ಕಯ್ಯನವ್ರ ನಂಬರ್ ಕೇಳಿ ನಾನು ಕೊಡ್ತೀನಿ. ಅವ್ರಿಗೆ ನೀವು ದಕ್ಷಿಣೆ ಆಗ್ಬೋದು. ಈ ಒಂದು ಧರ್ಮ ಕಾರ್ಯದಲ್ಲಿ ನೀವು ಭಾಗಿಯಾಗ್ಬೋದು. ಮೋಸ್ಟ್ಲಿ ಸಂಕ್ರಾಂತಿ ಆ ಟೈಮ್ನಲ್ಲಿ ಆಸ್ಪಾಸ್ನಲ್ಲಿ ಇವ್ರದ್ದು ಅಲ್ಲಿ ಹೊಸ್ದಾಗಿ ಪ್ರತಿಷ್ಠಾಪನೆ ಆಗುತ್ತೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸದ್ಯಕ್ಕಿಲ್ಲಿ ಅಣ್ಣಮ್ಮ ದೇವಿ ಬೇರೆ ಅಲ್ಲ, ಆದಿಶಕ್ತಿ ಪರಾಶಕ್ತಿ ಬೇರೆ ಅಲ್ಲ, ಯಾವುದೇ ಒಂದು ಹೆಣ್ಣು ದೇವರು, ಶಕ್ತಿ ದೇವತೆಗಳು ಬೇರೆ ಅಲ್ಲ ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಹಾಗೆ ಏನಾದರೂ ಸಲಹೆ ಬೇಕಾದರೆ ಕೇಳಿ, ಈ ಧರ್ಮ ಕಾರ್ಯದಲ್ಲಿ ಭಾಗಿಯಾಗೋದಿದ್ರೆ ತಿಳಿಸಿ. ಹಾಗೆ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ ಆನ್ಲೈನ್ ಕ್ಲಾಸ್ ಇರುತ್ತೆ ನಮ್ಮದು. ಇದರಲ್ಲಿ ನೀವು ಸೇರ್ಕೋಬೇಕಂದ್ರೆ ನಂಬರ್ ಕೇಳಿ ಕೊಡ್ತೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ಒಂದು ಅಣ್ಣಮ್ಮ ದೇವಿ, ಹಾಗೆ ಶನೇಶ್ವರ, ಮುನೇಶ್ವರ, ಶನೇಶ್ವರ, ಆದಿಶಕ್ತಿ ಇವರೆಲ್ಲರ ಆಶೀರ್ವಾದ ನಿಮಗಿರಲಿ, ಈ ರೀತಿ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅವರೇ, ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ನಾನು ಹಿಂದೆ ವಿಡಿಯೋಗಳು ಹಾಕಿದ್ದೀನಿ, ದೀಕ್ಷಾ ಕಾರ್ಯಕ್ರಮ, ದೀಕ್ಷಾ ಮಂತ್ರೋಪದೇಶ, ಹಾಗೆ ಶ್ರೀಚಕ್ರ ಪ್ರತಿಷ್ಠಾಪನೆ, ಅವೆಲ್ಲ ನೋಡಿ. ಪುಣ್ಯ ಬರುತ್ತೆ, ನಿಮ್ಮ ರೋಗಗಳು ನಾಶ ಆಗುತ್ತೆ, ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ, ನಿಮ್ಗೆ ಒಳ್ಳೆಯದಾಗುತ್ತೆ ಎಲ್ಲ ರೀತಿಯಲ್ಲೂ ಅಂತ ನಾನು ಬಯಸ್ತೀನಿ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮನ್ನ ಯಾರು ಇಷ್ಟಪಡ್ತಾ ಅವ್ರಿಗೆ ಒಳ್ಳೆಯದಾಗಲಿ. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ. ಇವರೇ, ಏನೋ ಸಲಹೆ ಬೇಕಾದ್ರೆ ನಂಬರ್ ಕೇಳಿ ಕೊಡ್ತೀನಿ, ಸರಿನಾ? ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವರೇ.